ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕ್ರಿಸ್ಪಿಯಾಗಿ ಮಾಡುವ ಹೋಟೆಲ್ ಸ್ಟೈಲ್ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಸುಲಭವಾಗಿ ಬರುತ್ತೆ. ನಿಮಗೆ ಬೇಕಾದರೆ ಇಡ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಅಥವಾ ಊಟ ಮಾಡ್ತೀವಲ್ಲ ಅಕ್ಕಿಯಾದರೂ ತೆಗೆದುಕೊಳ್ಳಬಹುದು. 4 ಗ್ಲಾಸು ಇಡ್ಲಿ ಅಕ್ಕಿಯನ್ನು ಹಾಕಿಕೊಳ್ಳಬೇಕು. ಇದಕ್ಕೆ 1 ಗ್ಲಾಸು ಊಟ ಮಾಡುವ ಅಕ್ಕಿಯನ್ನು ಹಾಕಿಕೊಳ್ಳಿ. ಅಥವಾ ನಿಮಗೆ ಇಡ್ಲಿ ಅಕ್ಕಿ ಇಲ್ಲ ಅಂದರೆ ನೀವು ಊಟ ಮಾಡುವ ಅಕ್ಕಿಯನ್ನೇ 4 ಗ್ಲಾಸ್ ಹಾಕಿಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ 2 ಟೇಬಲ್ ಸ್ಪೂನ್ ಹೆಸರುಬೇಳೆ, 2 ಟೇಬಲ್ ಸ್ಪೂನ್ ತೊಗರೆಬೇಳೆ ಇದನ್ನು ಹಾಕಿ, ಹಾಗೆ 1 ಕಪ್ಪು ಅದೇ ಕಪ್ ಅಳತೆ ಉದ್ದಿನ ಬೇಳೆಯನ್ನು ತೆಗೆದುಕೊಳ್ಳಬೇಕು. 1.5 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿ, ಅದೇ ಕಪ್ ಅಳತೆ ಅರ್ಧ ಕಪ್ಪು ಅವಲಕ್ಕಿಯನ್ನು ಹಾಕಿಕೊಂಡಿಟ್ಟುಕೊಳ್ಳಿ. ಇದಕ್ಕೆ ನೀರನ್ನು ಹಾಕಿಕೊಂಡು 2-3 ಸಲ ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಳ್ಳಿ. ಇದು ಎಷ್ಟು ಕ್ಲೀನ್ ಮಾಡಿಡ್ತೀರೋ ಅಷ್ಟು ಚೆನ್ನಾಗಿ ಬೆಳ್ಳಗೆ ಬರುತ್ತೆ. ಹಾಗೆ ಉದ್ದಿನ ಬೇಳೆ ಮೆಂತ್ಯ ಕಾಳನ್ನು ಕೂಡ ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಳ್ಳಬೇಕು. ಇದು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ. ಈ ಅವಲಕ್ಕಿಯನ್ನು ಇವಾಗ ನೀರನ್ನು ಹಾಕಬೇಡಿ. ಆಮೇಲೆ ನಾವು ರುಬ್ಬುವಾಗ 1 ನಿಮಿಷ ನೆನೆಸಿದರೆ ಸಾಕು. ಇದನ್ನು 4ರಿಂದ 5 ತಾಸು ನೆನೆಯಲು ಬಿಡಬೇಕು. ಇದು ದೋಸೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಉದ್ದಿನಬೇಳೆ ಈ ಥರದಲ್ಲಿ ಚೆನ್ನಾಗಿ ನೆಂದಿದೆ. ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಚೆಲ್ಲಿಬಿಡಿ, ಇಲ್ಲದ್ರೆ ಸ್ಮೆಲ್ ಬರುತ್ತೆ. ಹಾಗೆ ಅಕ್ಕಿ ಕೂಡ ಚೆನ್ನಾಗಿ ಇದನ್ನು ವಾಶ್ ಮಾಡಿ ನೀರು ಚೆಲ್ಲಿ. ಇವಾಗ ನೋಡಿ, ಎಲ್ಲ ಈ ಥರದಲ್ಲಿ ನೆಂದಿದೆ. ಇವಾಗ ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು ನೀರು ಹಾಕಿಟ್ಟುಕೊಳ್ಳಿ. ಇದು 1 ನಿಮಿಷ ನೆಂದರೆ ಸಾಕು. ಇವಾಗ ನೋಡಿ, ಅಕ್ಕಿ ಬೇಳೆ ನೆಂದಿದೆ, ಉದ್ದಿನ ಬೇಳೆ ನೆಂದಿದೆ, ಅವಲಕ್ಕಿ ನೆಂದಿದೆ. ಅರ್ಧ ಕಪ್ಪಿನಷ್ಟು ಅನ್ನವನ್ನು ತೆಗೆದುಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅಕ್ಕಿ ಬೇಳೆಯನ್ನು ಹಾಕಿಕೊಳ್ಳಬೇಕು. ಇದನ್ನು ಹಾಕಿಕೊಂಡು ಇದಕ್ಕೆ ನಾವು ಅರ್ಧ ಬಟ್ಟಲು ಅನ್ನವನ್ನು ತೆಗೆದುಕೊಂಡಿದ್ದೀವಲ್ಲ ಅದನ್ನು ಹಾಕಿಕೊಳ್ಳಬೇಕು. ಹೀಗೆ ಇದನ್ನು ಹಾಕಿಕೊಂಡು ಅವಲಕ್ಕಿ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಥರದಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಇವಾಗ ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಂಡಿದೆ. ಇವಾಗ ಉದ್ದಿನ ಬೇಳೆ ಹಾಗೂ ಮೆಂತ್ಯ ಕಾಳು ನೆನೆ ಇಟ್ಟಿದ್ದು ಇದು ಕೂಡ ನುಣ್ಣಗೆ ರುಬ್ಬಿಕೊಳ್ಳಿ. ಬಬಲ್ಸ್ ಬರೋ ತನಕ ರುಬ್ಬಿಕೊಳ್ಳಿ. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನೋಡಿ, ಹೀಗೆ ಹಾಕಿದರೆ ಇದೇ ಹಿಟ್ಟು ಮೇಲೆ ಉಬ್ಬಿ ಬರುತ್ತೆ. ಆ ಥರದಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಇವಾಗ ದೋಸೆ ಹಿಟ್ಟು ಇದು ರೆಡಿಯಾಗಿದೆ. ಇದಕ್ಕೆ 3 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪನ್ನು ಹಾಕಿಕೊಂಡು ಇದನ್ನು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೇ ಲೆವೆಲಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರದಲ್ಲಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ನಿಮಗೆ ಕೈಲಿ ಬೇಕಂದ್ರೆ ಮಿಕ್ಸ್ ಮಾಡಿಕೊಳ್ಳಬಹುದು. ಈಗ ನೋಡಿ, ದೋಸೆ ಹಿಟ್ಟು ಇವಾಗ ಈ ಥರದಲ್ಲಿ ರೆಡಿಯಾಗಿದೆ. ಇದಕ್ಕೆ ಮುಚ್ಚಿ ರಾತ್ರಿ ಫುಲ್ 8ರಿಂದ 10 ತಾಸು ನೆನೆಯಲು ಬಿಡಿ. ಇವಾಗ ನೋಡಿ, ದೋಸೆ ಹಿಟ್ಟು ರೆಡಿ. ದೋಸೆ ಮಾಡುವುದಕ್ಕೆ ದೋಸೆ ಹಿಟ್ಟು ರೆಡಿಯಾಗಿದೆ. ಇದು ಕೂಡ ಈ ಥರದಲ್ಲಿ ಇರುತ್ತೆ, ಗಟ್ಟಿಯಾಗಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ.
ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ, 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಆವಾಗ ಅದು ದೋಸೆ ಲೆವೆಲ್ಲಿಗೆ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗುತ್ತೆ. ನೋಡಿ ಈ ಥರದಲ್ಲಿ ಏನು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಹಾಗೆ ಒಂದು ತವಕ್ಕೆ ಎಣ್ಣೆಯನ್ನು ಸ್ವಲ್ಪ ಹಚ್ಚಿ ದೋಸೆ ಹಂಚಿಗೆ ಇವಾಗ ದೋಸೆ ಹಾಕಿಕೊಳ್ಳಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹೋಟೆಲ್ನಲ್ಲಿ ಮಾಡೋ ಥರ ಮಾಡಿಕೊಳ್ಳಿ. ಸ್ಲೋ ಆಗಿ ಮಾಡಿ, ಫಾಸ್ಟಾಗಿ ಮಾಡಿದರೆ ರೌಂಡ್ ತಿರುಗಿಸುವಾಗ ಹರಿಯುತ್ತೆ ದೋಸೆ. ಇದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಹಾಕಬಹುದು. ಇವಾಗ ನೋಡಿ ಕ್ರಿಸ್ಪಿಯಾಗಿ ಬರ್ತಾಯಿದೆ ದೋಸೆ. ಈ ದೋಸೆಗೆ ನಿಮಗೆ ಮೇಲೆ ಮಸಾಲ ಬೇಕಂದರೆ ಮಸಾಲನೂ ಹಾಕಿಕೊಳ್ಳಬಹುದು, ಆಲೂ ಹಾಕಿಕೊಳ್ಳಬಹುದು. ಇವಾಗ ನೋಡಿ ಕ್ರಿಸ್ಪಿಯಾದ ದೋಸೆ ರೆಡಿ. ಈ ದೋಸೆ ಒಂದು ಟೈಮ್ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ತುಂಬಾ ಈಸಿ ಹಾಗೂ ಪರ್ಫೆಕ್ಟ್ ದೋಸೆ. ಥ್ಯಾಂಕ್ ಯು ಟು ಆಲ್.